ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘ ಈ ಮೂರು ಪವಿತ್ರ ರತ್ನಗಳಿಗೆ ಪಂಚಾಂಗ ಪ್ರಣಾಮವನ್ನು ಸಲ್ಲಿಸಿ ಬುದ್ಧಿ ಸಪ್ತಾಹ ಕಾರ್ಯಕ್ರಮದ 3ನೇ ದಿವಸದ ಧಮ್ಮ ಪ್ರವಚನವನ್ನು ಆಲಿಸುತ್ತಿರುವ ತಮ್ಮೆಲ್ಲರಿಗೆ ಮಂಗಳವನ್ನು ಕೋರುತ್ತಾ, ಇವತ್ತು ಬುದ್ಧರ ಜೀವನದಲ್ಲಿ ನಡೆದಿರುವ ಒಂದು ವಿಶೇಷವಾಗಿರ್ತಕ್ಕಂತಹ ಘಟನೆಯನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ಭಿಕ್ಕು ಸಂಘ ಒಂದು ಗ್ರಾಮದಲ್ಲಿ ಭೋಜನ ದಾನಕ್ಕಾಗಿ ಹೋಗ್ತಾರೆ. ಹೋದ ಮೇಲೆ ಆ ಗ್ರಾಮದಲ್ಲಿ ಬೇರೆ ಬೇರೆ ಸಂಪ್ರದಾಯದವರು, ಬೇರೆ ಬೇರೆ ಸಿದ್ಧಾಂತದವರು ಕೂಡ ಅಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಜಗಳವನ್ನು ಆಡ್ತಾ ಇರ್ತಾರೆ. ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಕನಿಷ್ಠ ಅಂತ. ಒಬ್ಬರು ನಮ್ಮ ಧರ್ಮ ಶ್ರೇಷ್ಠ ಅಂತಾರೆ, ಇನ್ನೊಬ್ಬರು ನಮ್ಮ ಧರ್ಮ ಶ್ರೇಷ್ಠ ಅಂತಾರೆ, ಮತ್ತೊಬ್ಬರು ನಮ್ಮ ಧರ್ಮ ಶ್ರೇಷ್ಠ ಅಂತಾರೆ. ಹೀಗೆ ಧರ್ಮಗಳ ಮಧ್ಯೆ ಜಗಳ ನಡೀತಾ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಭಿಕ್ಕು ಸಂಘ ಇದೆಲ್ಲವನ್ನು ನೋಡಿಕೊಂಡು ಬುದ್ಧರ ಹತ್ರ ಬರ್ತಾರೆ. ಬಂದು ಬುದ್ಧರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಬುದ್ಧರೇ, ಗ್ರಾಮದಲ್ಲಿ ಹೋದಾಗ ಈ ರೀತಿಯಾಗಿ ಜಗಳ ನಡೀತಾ ಇತ್ತು. ನಮ್ಮ ಧರ್ಮ ಶ್ರೇಷ್ಠ ಅಂತ ಒಬ್ಬರು ಅಂತಾರೆ, ಮತ್ತೊಬ್ಬರು ನಮ್ಮ ಧರ್ಮ ಶ್ರೇಷ್ಠ ಅಂತಾರೆ, ಮತ್ತೊಬ್ಬರು ನಮ್ಮ ಧರ್ಮ ಶ್ರೇಷ್ಠ ಅಂತಾರೆ. ಯಾರ ಧರ್ಮ ಶ್ರೇಷ್ಠವಾಗಿದೆ? ಅವಾಗ ಬುದ್ಧರು ಹೇಳ್ತಾರೆ, ಹಿಂದೆ ಒಬ್ಬ ರಾಜ ಜ್ಞಾನವನ್ನು ಪರೀಕ್ಷೆ ಮಾಡುವ ಸಲುವಾಗಿ ಒಂದು ಪ್ರಯೋಗವನ್ನು ಮಾಡ್ತಾನೆ. ಏನು ಪ್ರಯೋಗ ಅಂದರೆ, ಆ ರಾಜ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಒಂದು 4 ಹುಟ್ಟುಕೋಡನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಸೈನಿಕರು ರಾಜನ ಆದೇಶದಂತೆ ರಾಜ್ಯದಲ್ಲಿರ್ತಕ್ಕಂಥ ಒಂದು 4 ಹುಟ್ಟುಕೋಡರನ್ನು ಕರೆದುಕೊಂಡು ಬರ್ತಾರೆ. ಹುಟ್ಟುಕೋಡ ಅಂತಂದರೆ ಹುಟ್ಟಿನಿಂದ ಕೂಡರಾಗಿರ್ತಕ್ಕಂಥವರು. ಅಂತಹ ಒಂದು 4 ಜನರಿಗೆ ತರ್ತಾರೆ. ಎಲ್ಲರಿಗೂ ಒಂದು ಕಡೆ ನಿಲ್ಲಿಸಿ ಮಧ್ಯದಲ್ಲಿ ಒಂದು ದೊಡ್ಡ ಆನೆಯನ್ನು ತಂದು ನಿಲ್ಲಿಸ್ತಾರೆ. ದೊಡ್ಡ ಆನೆಯನ್ನು ತಂದು ನಿಲ್ಲಿಸಿ ಒಬ್ಬ ಕೂಡನನ್ನು ಕರೆದುಕೊಂಡು ಹೋಗಿ ಆನೆಯನ್ನು ತೋರಿಸ್ತಾರೆ. ಆ ಕೂಡ ಬಾಲವನ್ನು ಹಿಡಿದು ಇದು ಆನೆ ಇದೆ ಅಂತ ಹೇಳಿ ತಿಳಿದುಕೊಳ್ತಾನೆ. ಇನ್ನೊಬ್ಬ ಕುರುಡ ಆನೆಯ ಕಾಲನ್ನು ಹಿಡಿದು ಆನೆ ಎಂದು ತಿಳಿದುಕೊಳ್ತಾನೆ. 3ನೇ ಕೂಡ ಆನೆಯ ಹೊಟ್ಟೆ ಭಾಗವನ್ನು ಹಿಡಿದು ಇದು ಆನೆ ಎಂದು ತಿಳಿದುಕೊಳ್ತಾನೆ. 4ನೇ ಕೂಡ ಆನೆಯ ಸೊಂಡಿಲನ್ನು ಹಿಡಿದು ಇದು ಆನೆ ಅಂತೇಳಿ ತಿಳಿದುಕೊಳ್ತಾನೆ. ಈ ರೀತಿಯಾಗಿ 4 ಜನ ಆನೆಯನ್ನು ತಿಳಿದುಕೊಂಡ ನಂತರ ಎಲ್ಲರನ್ನ ಒಂದು ಕಡೆ ಸೇರಿಸಿ ರಾಜ ಕೇಳ್ತಾನೆ, ಹೇಗಿದೆ ಆನೆ ಅಂದಾಗ ಮೊದಲ ಕೂಡ ಹೇಳ್ತಾನೆ, ಬಾಲವನ್ನು ಮುಟ್ಟಿದವನು, ರಾಜರೇ, ಆನೆ ನಾವು ಕಸ ಗುಡಿಸುವ ಪೊರಕೆ ಅಂತಿದೆ, ಸೊಡ್ಡಿನ ಥರ ಇದೆ ಆನೆ ಅಂತ ಬಾಲ ಮುಟ್ಟಿದವನು ಹೇಳ್ತಾನೆ. ಇದಾದ ಮೇಲೆ ಪಕ್ಕದಲ್ಲಿ ನಿಂತಿದ್ದ ಇನ್ನೊಬ್ಬನು ಅವನಂತಾನೆ, ಇಲ್ಲ ರಾಜರೇ, ಇವನು ಸುಳ್ಳು ಹೇಳ್ತಾ ಇದ್ದಾನೆ, ನಾನು ನನ್ನ ಕೈಯಾರೆ ಮುಟ್ಟಿ ನೋಡಿದ್ದೇನೆ. ಕಾಲು ಮುಟ್ಟಿದವನು ಹೇಳ್ತಾನೆ, ನಾನು ನನ್ನ ಕೈಯಾರೆ ಮುಟ್ಟಿ ನೋಡಿದ್ದೇನೆ, ಆನೆ ಕಂಬದ ಥರ ಇದೆ. ಆಮೇಲೆ ಅವನ ಪಕ್ಕದಲ್ಲಿ 3ನೇ ಕೂಡ ಇದ್ದ, ಅವನಿಗೆ ಹೇಳ್ತಾನೆ, ಇಲ್ಲ ರಾಜರೇ, ಇವನು ಕೂಡ ಸುಳ್ಳು ಹೇಳ್ತಾ ಇದ್ದಾನೆ. ಇವನು ಕೂಡ ಸುಳ್ಳು ಹೇಳ್ತಾ ಇದ್ದಾನೆ, ನಾನು ನನ್ನ ಕೈಯಾರೆ ಮುಟ್ಟಿ ನೋಡಿದ್ದೇನೆ, ಆನೆ ಬಂಡೆಗಲ್ಲಿನ ಥರ ಇದೆ ಅಂತೇಳಿ ಹೊಟ್ಟೆ ಭಾಗ ಮುಟ್ಟಿದವನು ಹೇಳ್ತಾನೆ. ಆಮೇಲೆ ಇನ್ನೊಬ್ಬ 4ನೇ ಕೂಡ ಅಂತಾನೆ, ಇಲ್ಲ ರಾಜರೇ, ಇವರು 3 ಸುಳ್ಳು ಹೇಳ್ತಾ ಇದ್ದಾರೆ, ನಾನು ನನ್ನ ಕೈಯಾರೆ ಮುಟ್ಟಿ ನೋಡಿದ್ದೇನೆ, ಆನೆ ಹೇಗಿದೆ ಅಂದರೆ ಆನೆ ಪೈಪಿನ ಥರ ಇದೆ, ಸೊಂಡಿಲ್ ಮುಟ್ಟಿದವನು ಅಂತಾನೆ. ಹೀಗೆ ಎಲ್ಲರೂ ನಾನು ಹೇಳುವ ಮಾತೇ ಸರಿ ಅಂತಾರೆ. ಸೊಂಡಿಲ್ ಹಿಡಿದವನು ಹೊಟ್ಟೆ ಭಾಗ ಹಿಡಿದವನ ಮಾತು ಕೇಳುವುದಿಲ್ಲ, ಹೊಟ್ಟೆಯನ್ನು ಹಿಡಿದವನು ಕಾಲು ಹಿಡಿದವನ ಮಾತನ್ನು ಕೇಳುವುದಿಲ್ಲ, ಕಾಲು ಹಿಡಿದವನು ಬಾಲ ಹಿಡಿದವನ ಮಾತನ್ನು ಕೇಳುವುದಿಲ್ಲ. ಯಾಕಂದರೆ ಎಲ್ಲರೂ ತಮ್ಮ ಕೈಯಾರೆ ಮುಟ್ಟಿ ನೋಡಿದ್ದಾರೆ. ಹಾಗಾಗಿ ಅವರು ಇನ್ನೊಬ್ಬರ ಮಾತನ್ನು ಕೇಳುವುದಕ್ಕೆ ತಯಾರಿಲ್ಲ. ರಾಜ ಅಂತಾನೆ, ಎಷ್ಟು ವಿಚಿತ್ರವಾಗಿದೆ ಈ ಅಜ್ಞಾನ ಅಂತಕ್ಕಂಥದ್ದು. ಮನುಷ್ಯನ ಜೀವನದಲ್ಲಿ ಅಜ್ಞಾನ ಬಹಳ ದೊಡ್ಡ
ಹಾನಿ ಮಾಡುತ್ತೆ ಮನುಷ್ಯನಿಗೆ ಅಂತ ರಾಜ ಅರ್ಥ ಮಾಡ್ಕೋತಾನೆ. ಇದೇ ರೀತಿಯಾಗಿ ಇಲ್ಲಿ ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಕನಿಷ್ಠ, ಮತ್ತೊಬ್ಬ ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಕನಿಷ್ಠ, ಹೀಗೆ ಧರ್ಮಗಳ ಮಧ್ಯೆ ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಶ್ರೇಷ್ಠ ಅಂತ ವಿಚಾರ ಮಾಡ್ತಕ್ಕಂಥ ಜನಗಳು ಇವರೆಲ್ಲರೂ ಕುರುಡ ಇದ್ದ ಹಾಗೆ ಹೇಗೆ ಆನೆಯನ್ನು ವಿವರಿಸಿದರೋ ಹಾಗೆ ಧರ್ಮವನ್ನು ವಿವರಣೆ ಮಾಡ್ತಾ ಇದ್ದಾರೆ. ಆದರೆ ಯಾವ ರಾಜ ಕಣ್ಣುಗಳನ್ನು ಕಾಣ್ತಕ್ಕಂಥ ರಾಜ ಸಂಪೂರ್ಣವನ್ನು ಆನೆಯನ್ನು ನೋಡಬಲ್ಲನೋ ಅದೇ ತರಹ ತಥಾಗತ ಭಗವಾನ್ ಬುದ್ಧರು ಈ ಧಮ್ಮವನ್ನು ತಿಳಿದುಕೊಂಡವರು, ಧಮ್ಮವನ್ನು ಕಂಡುಕೊಂಡವರು, ಧಮ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು. ಹಾಗಾಗಿ ನೀವೆಲ್ಲರೂ ಅವರ ಮಾತುಗಳನ್ನು ಕೇಳದೇನೆ ತಾವೆಲ್ಲರೂ ತಥಾಗತ ಬುದ್ಧರ ಧಮ್ಮದಲ್ಲಿ ತಾವೆಲ್ಲರೂ ಜ್ಞಾನಿಗಳಾಗಿ ಬದುಕಬೇಕಂಥೇಳಿ ಭಗವಾನ್ ಬುದ್ಧರು ಭಿಕ್ಖು ಸಂಘಕ್ಕೆ ಉಪದೇಶವನ್ನು ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಈ ಒಂದು ಧಮ್ಮ ಉಪದೇಶವನ್ನು ಮುಗಿಸ್ತೇವೆ. ತಾವೆಲ್ಲರೂ ಕೂಡ ಬುದ್ಧ, ಧಮ್ಮ, ಸಂಘ ಈ 3 ಪವಿತ್ರ ರತ್ನಗಳಿಗೆ ಶರಣಾಗಿ ತಾವೆಲ್ಲರೂ ಸತ್ಯವಾಗಿರ್ತಕ್ಕಂತಹ ಈ ಧಮ್ಮದ ಮಾರ್ಗದಲ್ಲಿ ನಡಿಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಎಲ್ಲರಿಗೂ ಮಂಗಳವಾಗಲಿ.